ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಹೌದು. ಈಗಾಗಲೇ ನಿಮಗೆ 28ನೇ ಕಂತಿನ ಹಣ ಅಂತೂ ಕ್ಲಿಯರ್ ಆಗಿದೆ. 28ನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಜನವರಿ ತಿಂಗಳ ಹಣ. ಅದು ಆಲ್ರೆಡಿ ಕ್ಲಿಯರ್ ಆಗಿದೆ. 29ನೇ ಕಂತಿನ ಹಣ ಅಂತೂ ಆಲ್ರೆಡಿ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು ಹಲವಾರು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಆದರೆ ಈಗ ಈ ಗೃಹಲಕ್ಷ್ಮಿ 30 ಮತ್ತು 31ನೇ ಕಂತು ಬಿಡುಗಡೆ ಆಗ್ತಾ ಇದ್ದು, ಸೊ ನಾಳೆ ಬೆಳಗ್ಗೆನೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇರುವಂಥದ್ದು, ಇದು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹೌದು ಸ್ನೇಹಿತರೆ, 30 ಮತ್ತು 31ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ. ಏಪ್ರಿಲ್ ಕೂಡ ಮುಗಿದೋಯ್ತು. ಹೀಗಾಗಿ ಏಪ್ರಿಲ್ ತಿಂಗಳ ಹಣವನ್ನ ಮೇನಲ್ಲಿ ನಾವು ಪಡ್ಕೊಳ್ತೀವಿ. ಮೇದು ಜೂನ್ನಲ್ಲಿ ಗೊತ್ತಲ್ವಾ, ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಾ ಇರುತ್ತೆ ಅಂದ್ರೆ, ಈ ಒಂದು ಜನವರಿ ತಿಂಗಳಲ್ಲಿ ನಾವು ದುಡಿಮೆ ಮಾಡಿದ್ರೆ ಫೆಬ್ರವರಿನಲ್ಲಿ ವೇತನ ಪಡ್ಕೊಳ್ತೀವಿ. ಫೆಬ್ರವರಿನಲ್ಲಿ ನಾವು ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ ಪಡ್ಕೊಳ್ತೀವಿ. ಹೀಗೆ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ನಾವು ಪಡ್ಕೊಳ್ತೀವಿ. ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೂಡ ನಾವು ಇದೇ ರೀತಿ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಯೋಜನೆಯ ಪ್ರಾರಂಭದಲ್ಲಿನೇ ಹೇಳಿದ್ರು. ಹೀಗಾಗಿ ಏಪ್ರಿಲ್ ತಿಂಗಳ ಹಣವನ್ನ ನಾವು ಮೇನಲ್ಲಿ ಪಡ್ಕೊಳ್ತಾ ಇದ್ದೀವಿ. ಈಗ ಈ ಮಾರ್ಚ್ ತಿಂಗಳ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡೋಕ್ಕಿಂತ ಮುಂಚೆ 29ನೇ ಕಂತಿನ ಹಣವು ಕೂಡ ಕೊಡಬೇಕಲ್ವಾ, ಫೆಬ್ರವರಿ ತಿಂಗಳ ಹಣ. ಅದು ಕೆಲವೊಂದಿಷ್ಟು ಅಂದ್ರೆ ಒಂದು 30 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಬಿಡಿ. ಆದ್ರೆ ಇನ್ನು ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವರು ಯಾವಾಗ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಇಲ್ಲ ಅಂದ್ರೆ ಸರ್ಕಾರ ಯಾಮಾರಿಸ್ಬಿಡುತ್ತೆ ನೋಡಿ. ಈಗಾಗಲೇ ಒಂದು ಸಾರಿ ಮಾಡಿದೆ. ಹೋದ ವರ್ಷದ 2 ತಿಂಗಳ ಹಣವನ್ನ ಯಾಮಾರಿಸಿದೆ ಅಂತ ನಿಮಗೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ. ಅದನ್ನೇನು ರಿಪೀಟ್ ಮಾಡೋದಿಲ್ಲ. ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಸರ್ಕಾರ. ಆ ಸಂದರ್ಭದಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಆದ್ವು. ಅಕ್ಕಿಯ ಬದಲಾವಣೆ ಆಗತ್ತೆ. ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡು ಕೊಡೋದ್ರ ಬದಲಾಗಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಅದೇ ಸಂದರ್ಭದಲ್ಲಿ ಈ 2 ಕಂತುಗಳನ್ನ ಸರ್ಕಾರ ಯಾಮಾರಿಸಿ ಬಿಡತ್ತೆ. 5,000 ಕೋಟಿ ಹಣವನ್ನ ನುಂಗಾಕತ್ತೆ ಅಂತ ಬಿಜೆಪಿ ನಾಯಕರ ಆರೋಪ. ಅದು ನಿಜ ಕೂಡ ಆಗಿತ್ತು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು ಕೂಡ. ಅದನ್ನ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಅವುಗಳನ್ನ ಈ ಮುಂದಿನ ದಿನಗಳಲ್ಲಿ ಕೊಡಲಾಗುತ್ತೆ. ಆ 2 ಕಂತುಗಳ ಹಣವನ್ನ ಜೊತೆಗೇನೆ ಈ 29ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭ ಹಚ್ಕೊಂಡಿದಾರಲ್ಲ, ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಾಂತ್ರಿಕ ದೋಷ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇದ್ರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತೂ ಸದ್ಯಕ್ಕೆ ಅಪ್ಡೇಟ್ ಕೊಟ್ಟಿಲ್ಲ. ಆದ್ರೆ ಈ ಎಲ್ಲ ಕಂತುಗಳನ್ನು ಕೂಡ ನಾನು ಸತತವಾಗಿ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದರ ನಿಮಗೆ ಗೊತ್ತು ಕೂಡ ಇದೆ. ಯಾಕಂದ್ರೆ ಹೋದ ವರ್ಷದಿಂದ ಪೆಂಡಿಂಗ್ ಉಳಿದಿರತಕ್ಕಂತಹ ದುಡ್ಡುಗಳು ಯಾವುವು ಅಂದ್ರೆ ಸೆಪ್ಟೆಂಬರ್ 24 ಕಂತಿನ ಹಣ, ಅಕ್ಟೋಬರ್ 25ನೇ ಕಂತಿನ ಹಣ, ನವೆಂಬರ್ 26ನೇ ಕಂತಿನ ಹಣ, ಡಿಸೆಂಬರ್ 27ನೇ ಕಂತಿನ ಹಣ, ಇವೆಲ್ಲವೂ ಕೂಡ ಪೆಂಡಿಂಗ್ ಉಳಿದಿದ್ವು. ಇದೆಲ್ಲವೂ ಕೂಡ ಸತತವಾಗಿ ಜಮಾ ಆಗಿ ಕೊನೆಯದಾಗಿ 28 ಜನವರಿ ತಿಂಗಳ ಹಣವು ಕೂಡ ಬಂದು ಕ್ಲಿಯರ್ ಆಯಿತು. ಸತತವಾಗಿ 4ರಿಂದ 5 ಕಂತುಗಳನ್ನ ಸ್ನೇಹಿತರೆ ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಇನ್ನು ಈ ಫೆಬ್ರವರಿ ಮತ್ತು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕು. ಫೆಬ್ರವರಿ ತಿಂಗಳ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಮಾಡಿದ್ರೆ ಕ್ಲಿಯರ್ ಮಾಡಿದೆ ಹಾಗೆ ಅಲ್ಲ. ಇನ್ನು ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವ್ರಿಗೂ ಕೂಡ ಕ್ಲಿಯರ್ ಮಾಡಬೇಕಲ್ವಾ. ಹೀಗಾಗಿ ಇನ್ನು 3 ಕಂತುಗಳಾದರೂ ಕ್ಲಿಯರ್ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಏಪ್ರಿಲ್ ತಿಂಗಳ ಹಣ ಅಷ್ಟೇ ಅಲ್ಲದೆ ಹೋದ ವರ್ಷದ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ನಾನು ಹೇಳಿದ್ನಲ್ಲ, ಆ ತಿಂಗಳ ಹಣಗಳು ಕೂಡ ಕೊಡಬೇಕಾಗತ್ತೆ. ಸತತವಾಗಿ ಉಳಿದಿರತಕ್ಕಂತಹ ಕಂತುಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ಅಪ್ಡೇಟ್ ಕೊಟ್ಟಿದ್ರು. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇದು ನಿಮ್ಮ ಒಂದು ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ, ಧಾರವಾಡ, ಮಂಡ್ಯ, ಯಾದಗಿರಿ, ಹಾಸನ, ಕೊಪ್ಪಳ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಚಿಕ್ಕಮಗಳೂರು, ಈ ಎಲ್ಲ ಜಿಲ್ಲೆಗಳಿಗಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗುತ್ತೆ ಸ್ನೇಹಿತರೆ. ನೀವು ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡು ಜಮಾ ಆಗುವಂಥದ್ದು. ಇನ್ನು GST ಫೇರ್ ಅಂತ ಬಂದ್ರು ಈ ಹಣ ಜಮಾ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಹೇಗೆ ಅದು ಅಂತ ನೀವು ಕೇಳಬಹುದು. GST ಫೇರ್ ಅಂತ ಹೇಳ್ಬಿಟ್ಟು ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಸ್ನೇಹಿತರೆ ಇದು.
ಇದು ತಾಂತ್ರಿಕ ದೋಷ ಅಂದ್ರೂ ಸಹಿತ ಅದರಲ್ಲಿ ಶ್ರೀಮಂತರು ಕೂಡ ಇದ್ದಾರೆ, ಬಡ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೂ ಸಹಿತ ಅವರದ್ದು GST ಫೇರ್ ಅಂತ ಬರ್ತಾ ಇದೆ ಅಂತೆ. ಸೊ ಅವರದ್ದೇನು ತೊಂದರೆ ಇಲ್ಲ, ಅವರದಿಗೆ ನಾವು ಜಮಾ ಮಾಡೇ ಮಾಡ್ತೀವಿ. ಅದರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾ ಇದ್ವಿ. ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರನ ಮಾಡಿಕೊಂಡು ಆದ್ರೂ ಸಹಿತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೋ ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ಬೆಳವಣಿಗೆ ಆಗಿ ವ್ಯಾಪಾರದಲ್ಲಿ ಲಾಭವನ್ನ ಬಂದು ಇವರು GST ಫೇರ್ ಹಾಕುವ ಹಾಗೆ ಆಗಿದ್ದಾರೋ, ಬೆಳಿಬಾರ್ದಂತೇನಿಲ್ಲ, ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಯಾವಾಗ ಬೇಕಾದರೂ ಕೂಡ ಅವರು ಉನ್ನತ ಸ್ಥಾನಕ್ಕೆ ಹೋಗಬಹುದು. ಹೀಗಾಗಿ ಇಲ್ಲಿ ಯಾರು ಶ್ರೀಮಂತರಿದ್ದಾರೋ ಒಟ್ಟಾರೆಯಾಗಿ ಅವರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಲಾಗತ್ತೆ. ಅವರು ಶ್ರೀಮಂತರಿದ್ದರೆ, ಇದಕ್ಕೆ ಅನರ್ಹರಿದ್ದರೆ ಅವರ ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದೆಲ್ಲ ಮಾಡಲಾಗತ್ತೆ. ಸೊ ಹೀಗೆ ವೆರಿಫಿಕೇಶನ್ ಖುದ್ದಾಗಿ ಸರ್ಕಾರ ಮಾಡತ್ತಂತೆ. ಅದಕ್ಕಾಗಿ ನೀವು ಹೆಚ್ಚುವರಿ ಏನು ಅಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಖುದ್ದಾಗಿ ಸರ್ಕಾರವೇ ಇದ್ರ ಬಗ್ಗೆ ವೆರಿಫೈ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ದುಡ್ಡು ಬರುವಂಥದ್ದು. ಇನ್ನು ನಾನಾ ರೀತಿಯಲ್ಲಿ ಸಾಕಷ್ಟು ಕಾರಣಗಳನ್ನು ಸರ್ಕಾರ ತರ್ತಾನೆ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯದಲ್ಲಿ ಬಹಳಷ್ಟು ಜನರಿಗೆ ಇದನ್ನು ಹೇಳಲೇಬೇಕಾದಂತಹ ವಿಷಯ ಏನಪ್ಪ ಅಂದರೆ, ಇಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ದುಡ್ಡನ್ನು ಪಡ್ಕೊಳ್ತಕ್ಕಂಥವ್ರು ಲಕ್ಷಾಂತರ ಫಲಾನುಭವಿಗಳಿದ್ದಾರಂತೆ. ಹೌದು, ನಿಜವಾಗ್ಲೂ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಕಡೆ ಈ ಪಿಂಚಣಿ ದುಡ್ಡನ್ನು ಕೂಡ ಪಿಂಚಣಿ ಯೋಜನೆಯಲ್ಲಿ ತೀರಿ ಹೋಗಿದ್ರು ಸಹಿತ ಪಡ್ಕೊಂಡಿದ್ದಂಥವರು ಬಹಳಷ್ಟು ಜನ ಇದ್ದಾರೆ. ಇದರ ಜೊತೆಗೇನೆ ಅನ್ನಭಾಗ್ಯ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದಾರಂತೆ. ಸೊ ಹೀಗೆ ನಾನಾ ರೀತಿಯಲ್ಲಿ ತೀರಿ ಹೋಗಿದ್ರು ಸಹಿತ ಈ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇರುವಂಥದ್ದು. ಹೇಗೆ ಅದರ ಅಕೌಂಟ್ಗಳಿಗೆ ಹೋಗಿ ದುಡ್ಡು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಸ್ನೇಹಿತರ, ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ತೆಗೆದುಕೊಂಡು ಬರಲಿಲ್ಲ ಅಂದರೆ ಏನಾಯಿತು, ಫೋನ್ಪೇ ಇದೆಯಲ್ಲ, ಫೋನ್ಪೇ ಮುಖಾಂತರ ವಿಡ್ರಾಲ್ ಮಾಡ್ಕೊಳ್ತಾರೆ. ಅದನ್ನು ಬೇರೆ ಅಕೌಂಟಿಗೆ ಹಾಕ್ಕೊಂಡು ಅದನ್ನು ಖರ್ಚು ವೆಚ್ಚಕ್ಕಾಗಿ ಯೂಸ್ ಮಾಡ್ಕೊಳ್ತಾರೆ. ಪಿನ್ ಗೊತ್ತಿದ್ರೆ ಸಾಕು, ATMನ ಪಿನ್ ಇದ್ರೇನು ಕೂಡ ಸಾಕು, ATM ಮುಖಾಂತರ ದುಡ್ಡು ತೆಗೆಸ್ಕೊಂಡು ಬರ್ತಾರೆ. ಇವರು ಮರಣ ಪ್ರಮಾಣ ಪತ್ರ ತೆಗೆಸಿದ್ದೇ ಆದರೆ ಆಟೋಮೆಟಿಕ್ ಆಗಿ ಎಲ್ಲವೂ ಕೂಡ ಬಂದಾಗತ್ತೆ. ಆದರೆ ಮರಣ ಪ್ರಮಾಣ ಪತ್ರವನ್ನು ತೆಗೆಸದೆ ಈ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ, ಈ ರೀತಿ ಯಾರು ಮಾಡ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡನ್ನು ನಾವು ನೇರವಾಗಿ ರದ್ದು ಮಾಡ್ತೀವಿ. ಇದುವರೆಗೂ ಕೂಡ ದುಡ್ಡನ್ನು ಪಡ್ಕೊಂಡಿದ್ದೀರಲ್ಲ ಅದೆಲ್ಲವೂ ಕೂಡ ನಾವು ವಸೂಲಿ ಮಾಡ್ತೀವಿ, ರಿಟರ್ನ್ ಪಡ್ಕೊಳ್ತೀವಿ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಯಾರು ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಲ್ಲ ಬೇಗನೆ ತೆಗೆಸಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ಹೌದು, ಇದು ಕಾನೂನು ಬಾಹಿರ ಚಟುವಟಿಕೆ, ಸರ್ಕಾರಕ್ಕೆ ವಿರುದ್ಧವಾದಂತಹ ಚಟುವಟಿಕೆ. ಸೊ ಹೀಗಾಗಿ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದೆ. ನಿಮಗೆ ದುಡ್ಡು ಬೇಕೇ ಅಂದರೆ ಬೇರೆ ಮಹಿಳೆಯರ ಒಂದು ಹೆಸರನ್ನು ಸೇರಿಸಿ ಮುಖ್ಯಸ್ಥಿಯ ಸ್ಥಾನದಲ್ಲಿ ಮತ್ತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ, ಅದನ್ನು ನೀವು ಪಡ್ಕೊಳ್ಬಹುದು. ಅದನ್ನು ಬಿಟ್ಟು ಸರ್ಕಾರ ವಿರುದ್ಧವಾದ ಚಟುವಟಿಕೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ. ನಿಮ್ಮ ಹೆಸರಿನಲ್ಲಿ ಸಿಗುವಂತಹ ಅಕ್ಕಿ ಕೂಡ ಸಿಗೋದಿಲ್ಲ. ಅವಾಗ ಏನು ಮಾಡ್ತೀರಾ? ಸೊ ಹಾಗಾಗಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿ. ಸೊ ಇದನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ ಸ್ನೇಹಿತರೆ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ.